ಸರ್ ಚಾರ್ಜ್ ಹಾಕಬೇಕಿತ್ತು. ಸರಿ. ಅನು, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಶಂಕರ್ ಸರ್ಗೆ ಅಸಿಸ್ಟ್ ಮಾಡು ಅಂತ ಹೇಳಿದ್ದೆ ತಾನೆ? ದೆನ್ ಗೋ. ಸರ್, ಈ ಡಾಕ್ಯುಮೆಂಟ್ಸ್ಗೆಲ್ಲ ಸಿಗ್ನೇಚರ್ ಆಗಬೇಕಾಗಿತ್ತು. ಓಕೆ. ಸರ್, ನೀರು ಬೇಕಾ? ಸರ್, ಬೇಡ ಮೀರಾ, ಥ್ಯಾಂಕ್ ಯು. ಇವತ್ತೊಂದಿನ ಅಷ್ಟೇ ಸರ್. ನಾಳೆಯಿಂದ ನಿಮ್ಮನ್ನ ಕ್ಯಾಬಿನಿಂದ ಆಚೆ ಬರೋಕೆ ಬಿಡಲ್ಲ. ನೋಡ್ತಾ ಇರಿ. ಈ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಹಾಂ, ಆಗಲೇ 9 ಗಂಟೆ ಇತ್ತು, ಈಗ 10:30 ಆಗೋಯ್ತು ಆಗಲೇ. ಈ ಗಡಿಬಿಡಿಲಿ ಇವತ್ತು ನೀರು ಬರುತ್ತೆ ಅನ್ನೋದೇ ಮರ್ತೋದ್ನೆ. ಆಂಜನೇಯನ ಬಾಲ ಬೆಳ್ಕೊಂಡಂಗೆ ಬೆಳ್ಕೊಂಡಿರತ್ತೆ, ಏನಪ್ಪ ಮಾಡಲಿ. ಸುಬ್ಬು, ಇವತ್ತು ಅಂಗಡಿಗೆ ಹೋಗ್ಲಿಲ್ವಾ? ಹಾಂ, ಹೋಗ್ತೀನಿ. ಸ್ವಲ್ಪ ಲೇಟಾಗಿ ಹೋಗ್ತೀನಿ ಪುಷ್ಪ. ಯಾಕೆ ಸುಸ್ತಾದಂಗಿದ್ಯಾ? ಏನಾಯ್ತು? ಏನೂ ಇಲ್ಲ, ಸ್ವಲ್ಪ ಲೇಟಾಗಿ ಹೋಗ್ತೀನಿ. ರಜನಿ, ಅನು ಪ್ರಮೋಷನ್ ಅಂತ ಹೋದ್ಲು, ಅದೇನೋ ಅಪ್ಪ ಹಂಗೋಗಿ ಹಿಂಗೆ ಬಂದ್ಬಿಟ್ಲು. ಅದೆಲ್ಲ ಬರೀ ಕತೆ ಕನಕ, ಏನೋ ಸುಳ್ಳು ಹೇಳಿ ಹೋಗಿ ಬಂದವಳೆ. ಇಲ್ಲ ಇಲ್ಲ, ಅವಳು ಹೋಗಿದ್ದಿದ್ ನಿಜಾನೇ. ಆದ್ರೆ ಆರ್ಯವರ್ಧನ್ ಸರ್ ಇದಾರಲ್ಲ, ಅವರೇ ಇವಳನ್ನ ಅರ್ಧ ದಾರಿನಲ್ಲಿ ದೊರ ಅಂತ ಎಳ್ಕೊಂಡ್ ಬಂದ್ಬಿಟ್ರಂತೆ. ಹೌದಾ? ನಮ್ಮ ಅಣ್ಣ ಹೇಳ್ತಿದ್ದ. ಅಲ್ಲ, ಇವಳು ಇಲ್ಲೇ ಇರೋ ಆ ಗಿರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದೀರಿ ಆಗ್ತಿರ್ಲಿಲ್ವಾ? ಕೊಚ್ಕೋಬೇಕಲ್ಲ, ನಾವು ವರ್ಧನ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದೀವಿ ಅಂತ. ನಾವ್ ಹೇಳಿದ್ರೆ ಹೊಟ್ಟೆ ಉರಿ ಅಂತ ಅನ್ಕೋತಾರೆ, ನಮಗೆ ಯಾಕಪ್ಪ? ಜಾಗ ಬಿಡ್ರೆ, ಪುಷ್ಪ ಅವ್ರು ಬರ್ತಿದ್ದಾರೆ. ಬಿಡ್ರೆ ಜಾಗ ಬಿಡ್ರೆ, ಬನ್ರಿ ಈ ಕಡೆ. ಜಾಗ ಬಿಡ್ರೆ, ಬನ್ರಿ ಈ ಕಡೆ. ರಜನಿ, ಇವರೆಲ್ಲ ಕ್ಯೂನಲ್ಲಿ ನಿಂತಿಲ್ವಾ? ಏನ್ ಹೇಳ್ತಿದ್ಯಾ ಹೇಮ? ಅವ್ರಿಗಿರೋ ಪರಿಚಯ ನಿನಗಿದ್ಯಾ? ಅವ್ರಿಗೆ ಊರಲ್ಲಿರೋ ದೊಡ್ಡ ವ್ಯಕ್ತಿಗಳ ಪರಿಚಯ ಎಲ್ಲ ಇದೆ. ಅವ್ರು ಯಾಕೆ ನಮ್ ತರ ಕ್ಯೂನಲ್ಲಿ ನಿಂತ್ಕೊಂಡು ನೀರ್ ಹಿಡಿಬೇಕು? ಬನ್ನಿ ಪುಷ್ಪ, ನೀರ್ ಇಟ್ಕೊಳ್ಳಿ ಬನ್ನಿ. ಅಲ್ಲ ರಜನಿ, ಪ್ರಮೋಷನ್ ಟ್ರಾನ್ಸ್ಫರ್ ಅಂತ ಟಾಮ್ ಹೊಡೆಯೋ ಬದಲು ಆ ದೊಡ್ಡ ವ್ಯಕ್ತಿ ಇವ್ರ ಮನೆ ಒಳಗೆ ನೀರ್ ಬರಂಗ್ ಮಾಡ್ಕೊಟ್ಟಿದ್ರೆ ಪಾಪ ಪುಷ್ಪಂಗೂ ಹೆಲ್ಪ್ ಆಗಿರೋದಲ್ವಾ? ನಿಜಾನೇ, ಪುಷ್ಪ ಅವ್ರಿಗೆ ಬೇರೆ ಪಾಪ ಸೊಂಟ ನೋವು. ಬನ್ನಿ ಪುಷ್ಪ, ನೀವೇ ನೀರ್ ಇಟ್ಕೊಳ್ಳಿ ಬನ್ನಿ. ಬನ್ನಿ ಪುಷ್ಪ, ನಮ್ದಾಯ್ತು, ಬನ್ನಿ. ಕೈ ಮೇಲಾಗಿರೋ ಹುಣ್ಣು, ಕನ್ನಡಕದ ಮೇಲಿರೋ ಧೂಳು ಎರಡೂ ಒಂದೇ. ಎಷ್ಟು ಕೆರೆದ್ರು ಒರೆಸಿದ್ರು ಸಮಾಧಾನನೇ ಆಗಲ್ಲ.
10:30ನಾ? ಇದನ್ನು ನೋಡಿಕೊಂಡು ದಿನ ಅಂಗಡಿಗೆ ಹೋಗೋದ್ರಿಂದಾನೆ ಲೇಟಾಗಿ ಹೋಗೋದು. ಒಂದು ಅರ್ಧ ಗಂಟೆ ಮುಂದಿದ್ರೇ ಒಳ್ಳೆಯದು. ಬೆಳಗ್ಗೆನೆ ಯಾಕೋ ಒಂಥರ ನಿದ್ದೆ ಮೂಡು. ಒಂದು ಅರ್ಧ ಗಂಟೆ ಮಲಗಿದ್ದೆ ಹೋಗೋಣ. ಹಾಂ ಆಗಲೇ ಅರ್ಧ ಗಂಟೆ ಆಗೋಯ್ತಾ? ಈ ಗಡಿಯಾರನು ರಜನಿ ಬಾಯಿ ಇದ್ದಂಗೆ ಬರ್ರೋ ಅಂತ ಓಡ್ತದೆ. ಅಲ್ಲ ಇನ್ಮೇಲೆ ಆ ರಜನಿ ಇರುವಾಗ ನಲ್ಲಿ ಹತ್ರ ಹೋಗ್ಲೇಬಾರ್ದು. ಅಲ್ಲ ಮನೇಲಿ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ನಲ್ಲಿ ಹತ್ರ ನನ್ನನ್ನೇ ಆಡ್ಕೋತಾಳಲ್ಲ, ಅವ್ರ ಮಕ್ಕಗಳನ್ನೇ ನೋಡಬಾರ್ದು. ಈ ಗಡಿಯಾರನ ಹೊಸಿ ಮುಂದಾಗಿಡಬೇಕು. ಗಂಟೆಗೆ ಒಂದ್ಸಲಿನಾದ್ರೂ ದರ್ಶನ ಆಗ್ತಿತ್ತು, ಇವತ್ತು ಅದೂ ಇಲ್ಲ. ಎಲ್ಲ ತಂದಿಟ್ಯಾ? ಎಲ್ಲೋದು ಇಯರ್ ವೈಸ್ ಸರಿಯಾಗೇ ಇದೆ. ನಮ್ಮ ಆಫೀಸಲ್ಲಿ ನಡೆಯುವ ಎಲ್ಲ ಮೀಟಿಂಗ್ ಅಪ್ಡೇಟ್ಸು ಹಾಗೂ ಹೈ ಎಂಡ್ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್ಸ್ ಕೂಡ ಎಲ್ಲೋದು ಜೋಪಾನಾಗಿ ಇಟ್ಟಿದ್ದೀವಿ. ಅದೇ ಸರ್, ಇಷ್ಟು ಕಷ್ಟ ಯಾಕೆ ಸರ್? ಪೇಪರೆಲ್ಲ ಹರಿದೋದ್ರೆ ಡ್ಯಾಮೇಜ್ ಆದರೆ ಏನು ಮಾಡ್ತೀರಾ? ಇದೆಲ್ಲ ಡಿಜಿಟಲಲ್ಲಿ ಸೇವ್ ಮಾಡಿಟ್ಟೋದಲ್ವಾ? ಅದು ಇದೆ ನೀಲ್. ಸ್ಕ್ಯಾನ್ ಕಾಪಿ ಎಲ್ಲ ಎಷ್ಟೋ ಡ್ರೈವ್ನಲ್ಲಿದೆ. ಇಷ್ಟು ದೊಡ್ಡ ಕಂಪ್ನಿ ಅಂದಮೇಲೆ ಅಪ್ಡೇಟ್ ಇಲ್ಲದೆ ಇರುತ್ತಾ? ಗುಡ್. ಸರಿ ಸರ್, ನಾನು ಅದನ್ನು ಚೆಕ್ ಮಾಡ್ಬೋದಾ? ಶ್ಯೂರ್. ಡ್ರೈವು ನನ್ನ ಕ್ಯಾಬಿನಲ್ಲಿದೆ. ಅನು, ಇಫ್ ಯು ಡೋಂಟ್ ಮೈಂಡ್ ತರಕ್ಕಾಗತ್ತಾ? ಎಸ್ ಸರ್. ಹಾಗೆ ನಾನು ಟೇಬಲ್ ಹತ್ರ ಹೋಗಿ ನಾನು ಫೋನು ತರ್ತೀನಿ, ಓಕೆ ಅಲ್ವಾ? ಪರವಾಗಿಲ್ಲ, ಹೋಗ್ಬಮ್ಮ. ₹2 ಸಖತ್ ಪವರ್ ಇದೆ ಗುರು. ₹2 ಸಖತ್ ಪವರ್ ಇದೆ ಗುರು. ಜೊತೆ